ಕೇಳೋದಿದ್ರೆ ಕೇಳ್ಬೋದು. ಸರ್, ಕೇರಳದಲ್ಲಿ ಇದು ಘೋಷಣೆ ಆದ ತಕ್ಷಣ ಜನ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದು ಒಂದು ಕಾರಣ ಅಲ್ಲ ಸರ್? ಜನ ಹೋರಾಟ ಮಾಡಿದ್ರ ಬಗ್ಗೆ ಹೇಳಬೇಕು ಅಂತ, ಅದು ಮಾಮೂಲಿಯಾಗಿ ಅಲ್ಲಿ ಸಾಮಾನ್ಯ ಇರುತ್ತೆ. ಜನ ಹೋರಾಟ ಮಾಡಿದ್ದಾರೆ, ಮತ್ತೆ ಎಲ್ಲದರ ಕಡತ ನನ್ನಲ್ಲಿದೆ. ಕೇರಳದಲ್ಲಿ ಯಾಕೆ ಅಷ್ಟು ಎಕ್ಸೆಂಪ್ಷನ್ ಸಿಕ್ಕಿತು ಅಂತ ಒಂದು ಜನ ಹೋರಾಟ ಮಾಡಿದ್ರು ಇದೇ ರೀತಿ. ಅವರು ಪಂಚಾಯತಿಗೆ ಓಡಿ ಹೇಳಿದ್ರು, ನಿರ್ಣಯ ಮಾಡಿ. ನಿಮಗೆ ಮತ್ತೊಂದು ಖುಷಿಯಾದ ವಿಷಯ ಹೇಳ್ತೇನೆ, ಅಧ್ಯಕ್ಷರು ನನಗೆ ಬೈಬಾರದು, ಅಧ್ಯಕ್ಷರು ಬೈಯದಿದ್ರೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. 1ನೇ ರಿಪೋರ್ಟ್ ಅಲ್ಲಿ ಏನು ಹೇಳ್ತಾ ಉಂಟು ಅಂತ, 15ನೇ ಸಂಖ್ಯೆ 15 ಪ್ಯಾರಾಗ್ರಾಫ್ 15, ದ ವಿಲೇಜಸ್ ಫಾಲಿಂಗ್ ಅಂಡರ್ ESA ವಿಲ್ ಬಿ ಇನ್ವಾಲ್ವ್ಡ್ ಇನ್ ಡಿಸಿಷನ್ ಮೇಕಿಂಗ್ ಆನ್ ದ ಫ್ಯೂಚರ್ ಪ್ರಾಜೆಕ್ಟ್ಸ್. ಆಲ್ ಪ್ರಾಜೆಕ್ಟ್ಸ್ ವಿಲ್ ರಿಕ್ವೈರ್ ಪ್ರಯರ್ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂಡ್ ನೋ ಅಬ್ಜೆಕ್ಷನ್ ಫ್ರಮ್ ದ ಗ್ರಾಮ ಸಭಾ ಆಫ್ ದ ವಿಲೇಜ್. ಅಂದ್ರೆ ಇದರಲ್ಲಿ ಬರುವಂತಹ ESA ಅಲ್ಲಿ ಎಕನಾಮಿಕಲಿ ಸೆನ್ಸಿಟಿವ್ ಏರಿಯಾದಲ್ಲಿ ಬರುವಂತಹ ಪ್ರತಿಯೊಂದು ಗ್ರಾಮಸ್ಥರ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದ್ರೆ ಎಲ್ಲ ಮಾಹಿತಿಯನ್ನು ಅವರಿಗೆ ಕೊಟ್ಟು ಮನವರಿಕೆ ಮಾಡಿ ಅವರಿಂದ ಸಹಿ ಹಾಕಿಸಿ NOC ಕೊಟ್ಟರೆ ಮಾತ್ರ ಜಾರಿ ಮಾಡ್ತೇವೆ. ಕಡತದಲ್ಲಿರುವಂಥದ್ದು ನಾನು ಹಾಗೆ ಓದಿದ್ದೀನಿ. ನನ್ನ ಪ್ರಶ್ನೆ ನಿಮಗೆ ಕೊಟ್ಟಿರಬಹುದು. ಈಗ ನನ್ನ ಒಂದು ಪ್ರಶ್ನೆ, ಹಳ್ಳಿಹೊಳೆ ಗ್ರಾಮದವರು ಗ್ರಾಮ ಪಂಚಾಯತ್ನಿಂದ ಹಳ್ಳಿಹೊಳೆಯವರನ್ನ ನೋಟಿಫಿಕೇಶನ್ ಇದಕ್ಕೆ ತರುವುದಕ್ಕೋಸ್ಕರ ಅಥವಾ ಈ ಗ್ರಾಮವನ್ನ ಸಂರಕ್ಷಿತ ಅರಣ್ಯವಾಗಿ ನೋಟಿಫಿಕೇಶನ್ ಮಾಡಲಿಕ್ಕೆ NOC ಕೊಟ್ಟಿದ್ದೀರಾ? ಇದಕ್ಕಿಂತ ಮುಂಚೆ ನಂಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೀನಿ. ಎಷ್ಟು ವರ್ಷದ ಇದ್ರೆ ಅಂದ್ರೆ 2003ರಿಂದ ಈ ಕಡೆ ಯಾವಾಗಲಾದ್ರು ಅವಾಗ ಪಂಚಾಯತಿಗೆ ಅವರಿಂದ ಪಂಚಾಯತಿ ಮಾಹಿತಿ ಅನ್ಸುತ್ತೆ ನನಗೆ ಗೊತ್ತಿದೆ. ಕೆಲವು ಕಡೆ 2 ಘಟನೆ ನಾವು ಸಂಭವಿಸಬಹುದು, ಕೆಲವೊಮ್ಮೆ ಮಾಹಿತಿ ಬರದೇ ಇರಬಹುದು, ಕೆಲವೊಮ್ಮೆ ಗೊತ್ತಿದ್ದ ಹಾಗೆ ಗ್ರಾಮದವರಿಗೆ ಹೇಳ್ತಾರೆ, ಗ್ರಾಮ ಸಭೆ ಹೇಳ್ತಾರೆ, ನೋಡಿ ಹೀಗೆ ಒಂದು ಸಮಸ್ಯೆ ಉಂಟು, ಕರೆಕ್ಟ್ ನಿಮ್ದು ಮ್ಯಾಪಿಂಗ್ ಎಲ್ಲ ಆಗ್ಲಿಕ್ಕೋಸ್ಕರ ಒಂದು ಸೈನ್ ಹಾಕಿ NOC ಕೊಡಿ ಅಂತ. NOC ಕೊಡ್ತಾರೆ. ಇದು ಸಮಸ್ಯೆ ಶುರುವಾಗಿದ್ದು ಸಮಸ್ಯೆ ಶುರುವಾಗಿದ್ದು DC ಆಫೀಸಲ್ಲಿ ಭೂ ಪರಿವರ್ತನೆಗೆ ಹೋದಾಗ ಭೂ ಪರಿವರ್ತನೆಗೆ NOC ಕೊಡುವುದಿಲ್ಲ ಅಂತ ಹೇಳಿದರು. ಯಾವುದು ಕಾರ್ಖಾನೆ ಮಾಡಲಿಕ್ಕೆ ಮತ್ತು ವಾಣಿಜ್ಯ ಕಟ್ಟಡಗಳನ್ನ ಮಾಡಲಿಕ್ಕೆ NOC ಕೊಡುವುದಿಲ್ಲ ಅಂತ ಹೇಳಿದಾಗ ಅಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅದು NOC ಕೊಡುವುದಿಲ್ಲ ಅಂತ DC ಆಫೀಸಲ್ಲಿ ಹೇಳಿದಾಗ ಸಮಸ್ಯೆ ಶುರು ಆದರೆ DC ಆಫೀಸಿಗೆ ಯಾರು ಡೈರೆಕ್ಷನ್ ಕೊಟ್ಟಿರುವಂಥದ್ದು ನೋಡಿ. ಈ ಗ್ರಾಮವನ್ನು ಆಳುವಂತ ಸರ್ವೋಚ್ಚ ಅಧಿಕಾರಿ ಗ್ರಾಮ ಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರು. ಅದಕ್ಕಿಂತ ಮೇಲೆ ಆಡಳಿತಾತ್ಮಕವಾಗಿ ಯಾವ ಅಧಿಕಾರಿಯೂ ಇಲ್ಲ. ಸಂವಿಧಾನದ 74 ಮತ್ತು 75ನೇ ತಿದ್ದುಪಡಿ ಪ್ರಕಾರ 74 ಮತ್ತು 75ನೇ ತಿದ್ದುಪಡಿ ಪ್ರಕಾರ ಈ ಗ್ರಾಮವನ್ನು ಆಳುವಂಥದ್ದು ಈ ಗ್ರಾಮ ಸಭೆಯ ಅಧ್ಯಕ್ಷರು ಮತ್ತು ಸದಸ್ಯರು. ಆಡಳಿತಾತ್ಮಕ ವಿಚಾರಗಳಿಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೇಳ್ಬೋದು ನೀವು ಹೀಗೆ ಮಾಡಬೇಕು ಅಂತ, ನೀವು ಹೀಗೆ ಮಾಡಲೇಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ, ಉಚ್ಚ ನ್ಯಾಯಾಲಯಕ್ಕೆ, ಇವನ್ ಮುನ್ಸಿಪಲ್ ಕೋರ್ಟಿಗೂ ಹೇಳ್ಬೋದು ನೀವು ಹೀಗೆ ಮಾಡಬೇಡಿ ಹೀಗೆ ಮಾಡಬಹುದು ಅಂತ. ಆದ್ರೆ DCಗೆ ಇರಲಿ, ನಿಮ್ಮ ಸರ್ಕಾರಕ್ಕೆ ಇರಲಿ, ಚೀಫ್ ಮಿನಿಸ್ಟರ್ಗೆ ಇರಲಿ, ಪ್ರೈಮ್ ಮಿನಿಸ್ಟರ್ಗೆ ಇರಲಿ, ಯಾರಿಗೂ ಆಡಳಿತಾತ್ಮಕವಾಗಿ ಗ್ರಾಮ ಸಭೆ ಇದೇ ರೀತಿ ಮಾಡಬೇಕು ಅಂತ ಹೇಳುವ ಅಧಿಕಾರ ನಮ್ಮ ಸಂವಿಧಾನ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ಇದು ಮಾಡಬೇಕಿದ್ರೆ ಗ್ರಾಮ ಸಭೆಯನ್ನ ಅವರಿಗೆ ಎಲ್ಲ ಮಾಹಿತಿಯನ್ನ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ಹೇಳಿದ್ದಾರೆ. ಇನ್ಫಾರ್ಮ್ಡ್ ಕನ್ಸೆಂಟ್ ಅಂದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕು, ಫಸ್ಟಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಅವರು ಒಪ್ಪಿದ್ರೆ ಮಾತ್ರ ಇದು ನಡೆಯುತ್ತೆ ಅಂತ. ಬಟ್ ಈಗ ಯಾವುದೇ ಆದೇಶ ಇಲ್ಲ, ಕೇವಲ ಒಂದು ನೋಟಿಫಿಕೇಶನ್, ಇದೊಂದು ಸೂಚನೆ, ಅಧಿಸೂಚನೆ ಮಾತ್ರ ಇತ್ತು. ಈಗ ಎಲ್ಲವನ್ನು ತಿಳಿಸ್ತಾ ಬಂದಿದ್ದಾರೆ, ಕನ್ವರ್ಷನ್ ತಿಳಿಸಿದ್ದಾರೆ, ಡೈಲಿ ಹಾಕಿದ್ದಾರೆ. ಯಾವುದೇ ಪರ್ಮಿಷನ್ ಬೇಕಿದ್ರೆ ಈಗ DFO ಆಫೀಸಿಗೆ ಹೋಗ್ಬೇಕು, DCಗೆ ಯಾವುದೇ ಅಧಿಕಾರ ಇಲ್ಲ, ಬಟ್ ತಿಳಿಸಿದ್ದಾರೆ, ಯಾರು ಕೇಳೋರಿಲ್ಲ ಇಲ್ಲಿ. ಅದೇ ಮತ್ತೊಂದು ಕಡೆ ತಪ್ಪು ಮಾಹಿತಿ ಇದೆ. ಪ್ರಾಧಿಕಾರ ರಚನೆ ಮಾಡ್ತೇವೆ, ಪ್ರಾಧಿಕಾರ ಮಹಿಳೆಯರಿಗೋಸ್ಕರ ಒಂದು ಪ್ರಾಧಿಕಾರ ಇದ್ರೆ ಅದು ಮಹಿಳೆಯರನ್ನ ಸಂರಕ್ಷಿಸುವುದಕ್ಕೋಸ್ಕರ. ಅರಣ್ಯಕ್ಕೋಸ್ಕರ ಒಂದು ಪ್ರಾಧಿಕಾರ ಮಾಡಿದ್ರೆ ಅರಣ್ಯವನ್ನ ಹೇಗೆ ಸಂರಕ್ಷಣೆ ಮಾಡೋದು ಅಂತ ಆಲೋಚನೆ ಮಾಡ್ಲಿಕ್ಕೋಸ್ಕರ, ನಮ್ಮನ್ನು ರಕ್ಷಿಸಲಿಕ್ಕೆ ಅಲ್ಲ ಅದು.
ಆದ್ದರಿಂದ ಆ ತಪ್ಪು ತಿಳುವಳಿಕೆ ಇಟ್ಕೊಳ್ಬೇಡಿ. ಪ್ರಾಧಿಕಾರ ಏನು ನಮಗೆ ಒಳ್ಳೇದು ಮಾಡಲ್ಲ. ಮತ್ತೆ ಈಗ ನೀವು ಹೇಳಿದ್ರಲ್ಲ, ಕನ್ವರ್ಷನ್ ಕೊಡ್ತಾ ಇಲ್ಲ, ಇವರು NOC ಕೊಡ್ತಾ ಇಲ್ಲ, ಈಗ ನಿಮಗೆ ಕೊಡ್ತಾ ಇಲ್ಲ, ನಾಳೆಯಿಂದ ನೀವು ಆ ಕಡೆ ಹೋಗುವ ಹಾಗೆ ಇಲ್ಲ. 30 ಮೇಲೆ ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಆದರೆ ಆ ಕಡೆ ಹೋಗುವ ಹಾಗೆ ಇಲ್ಲ. ಮತ್ತೆ ನೀವೆಲ್ಲಿದ್ದೀರಿ? ಕಾಡಿನಲ್ಲಿದ್ದೀರಿ, ಕಾಡುವಾಸಿಗಳು ಅಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಕಾಡಲ್ಲಿ ಇರೋಕ್ಕಾಗಲ್ಲ. ಈಗ ಇರಿಂದ ಹೇಳಿದ್ದಾರೆ, ಯಾಕೆ ಗೊತ್ತಾ? ಈಗ ಯಾಕೆಂದ್ರೆ ಬೇಗ ಇಳಿಸೋಕೆ, ಒಟ್ಟಿಗೆ ಇಳಿಸಲಿಕ್ಕೆ ಹೋದ್ರೆ ಸಮಸ್ಯೆ ಆಗುತ್ತೆ. ಆದ್ದರಿಂದ ನಿಧಾನಕ್ಕೆ ಇವರಾಗಿ ಹೋಗಿಬಿಡ್ತಾರೆ. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು, ಒಕ್ಕಲೆಬ್ಬಿಸುವುದಿಲ್ಲ, ನೀವು ಒಕ್ಕಲೆದ್ದು ಹೋಗ್ಬಿಡ್ತೀರ. ಪ್ರಾಣಿಗಳು ಬಿಡ್ತಾರೆ, ಹುಲಿಗಳು ಬಿಡ್ತಾರೆ, ಕಾಳಿಂಗ ಸರ್ಪಗಳು ಬರ್ತವೆ. ಇದನ್ನೆಲ್ಲ ಮುಟ್ಟಿದ್ರೆ ಸಮಸ್ಯೆ. ನನ್ನ ಹೆಸರು ಹೇಳಲ್ಲ. ಇಲ್ಲೇ ನಮ್ಮ ಪ್ರದೇಶದಲ್ಲಿ ನನ್ನ ಒಬ್ಬ ಸ್ನೇಹಿತ ಲಾಯರ್, ಅವ್ರು ಹೋಗುವ ಗಾಡಿ ಅಡಿಗೆ ಕಾರು ತಾಗಿದ್ದು ಅಂತ ಹೇಳ್ತಾರೆ. ಸತ್ಯ ಸುಳ್ಳ ನಂಗೆ ಗೊತ್ತಿಲ್ಲ. ಒಂದು ಮುಳ್ಳು ಹಂದಿ ಒಂದಿಷ್ಟಿದೆ, ಮುಳ್ಳು ಹಂದಿ. ಅದನ್ನು ಆಫ್ ದ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಆ ಕೇಸನ್ನು ಇಲ್ಲದೆ ಮಾಡುವುದಕ್ಕೋಸ್ಕರ 10 ಲಕ್ಷ ಆದರೂ ಕೇಸ್ ನಡೀತಾ ಇದೆ. ಒಂದು ಮುಳ್ಳು ಹಂದಿ. 2 ತಿಂಗಳ ಮುಂದೆ ಹುಡುಗರು, 3 ಹುಡುಗರು ಕೇರಳದವರು ಒಂದು ಮೊಲವನ್ನ ಏನೋ ಮಾಡಿ ಹಿಡಿದ್ರು, ಕೊಂದರು. ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ರು. 3 ಜೈಲಲ್ಲಿದ್ದಾರೆ ಈಗ. ಮೊಲ, ಸಣ್ಣ ಮೊಲ. ಅವರು ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರು. ಸಿಕ್ಕಿತು ನಮಗೆ. ಈಗ ಜೈಲಲ್ಲಿದ್ದಾರೆ. ಆ ಕೇಸ್ ಮುಗಿಯುವುದಿಲ್ಲ. ಈಗ ನಾವಾಗಿ ಹಿಡ್ಕೊಂಡು ಹೋಗ್ಲಿಕ್ಕೆ ಹುಲಿಧಾಮ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅದು ಅಲ್ಲದೆ ಹುಲಿಗಳನ್ನ ಬಿಟ್ಟಿದ್ದಾರೆ. ನಾವಾಗೇ ಹಿಡಿದು ಹೋಗ್ತೇವೆ. ನಾವು ಮತ್ತೇನು ಬೇಡ, ಹುಲಿ ಹಿಡ್ಕೊಂಡು ಹೋಗ್ತೇವೆ. ಮತ್ತೆ ಈಗ ನೋಡಿ, ನನಗೆ ರಾಜಕೀಯ ಏನಿಲ್ಲ. ನಾನೀಗ 400 ಕಿಲೋಮೀಟರ್ ದೂರದಿಂದ ಇಷ್ಟೆಲ್ಲ ಗಾಡಿಗಳನ್ನು ಹತ್ತಿ ಇಲ್ಲಿ ಬಂದದ್ದು ಕಾರಣ ನಾನು ಹೇಳಿದೆ. ಯಾಕಂದ್ರೆ ನಿಮ್ಮೊಟ್ಟಿಗೆ ಹುಟ್ಟಿ ಬೆಳೆದ ನನಗೆ ಗೊತ್ತು ನಿಮ್ಮ ಕಷ್ಟ ಏನು ಅಂತ. ಈಗಲೇ ನೋಡಿ, ನನ್ನ ಅಪ್ಪ ಎಲ್ಲ ಸಂಪಾದನೆ ಮಾಡಿದ್ದು ಕೋಟಿಗಟ್ಟಲೆ ಇತ್ತು. ಒಂದು 5.5 ಎಕರೆ ಜಮೀನು ಫುಲ್ ಕೃಷಿ ಇತ್ತು. ಒಂದು 1.5 ಕೋಟಿ ಆದರೂ ಸಿಕ್ತಿತ್ತು. ಈಗ 50 ಲಕ್ಷಕ್ಕೆ ಯಾರಿಗೂ ಬೇಡ, 30 ಲಕ್ಷಕ್ಕೂ ಯಾರಿಗೂ ಬೇಡ. ಏನಿದು ಇದರಲ್ಲಿ ಬರೋದಿಲ್ಲ, ಈ ಝೋನಲ್ಲಿ ಏನೂ ಬರೋದಿಲ್ಲ. ಆದರೂ ಯಾರಿಗೂ ಬೇಡ. ಎಷ್ಟು ಕಷ್ಟ ಆಗ್ಬೋದು, ಅಪ್ಪನಿಗೆ ಎಷ್ಟು ನೋವಾಗ್ಬೋದು. 15 ವರ್ಷ ಪ್ರಾಯ ಇದ್ದಾಗ ಶುರು ಮಾಡಿದ್ದಾರೆ ದುಡಿಲಿಕ್ಕೆ. ಹುಲಿ ಕಾರಿಡಾರ್ ಮಾಡ್ತಾರಂತಾರೆ ಸರ್. ಹೌದು, ಈ ಹುಲಿ ಕಾರಿಡಾರ್, ಹುಲಿಧಾಮ ಏನು ಹೇಳ್ತೇವೆ, ಟೈಗರ್ ರಿಸರ್ವ್ ಅಂತ ಹೇಳ್ತೇವೆ, ಅದೆಲ್ಲ ಯುನೆಸ್ಕೋ ಹೆರಿಟೇಜ್ ಲಿಸ್ಟಿಗೆ ಹೋದಂಥವುಗಳು. ಯುನೆಸ್ಕೋ ಹೆರಿಟೇಜ್ ಲಿಸ್ಟಿಗೆ ಹೋಗಿರುವಂಥದ್ದು. ಆ ಲಿಸ್ಟಲ್ಲಿ ಹೋಗಿದೆ ಅಂದ್ಕೂಡಲೇ ಏನು ತೆಗಿಬಾರ್ದು ಅಂತಿಲ್ಲ, ಚೇಂಜ್ ಮಾಡಬಾರ್ದು ಅಂತಿಲ್ಲ. ನಮಗೆ ಮಾಡಬಹುದು, ಆದರೆ ಬದಲಾಗಿ ಬೇರೆಲ್ಲಾದರೂ ಕಾಡು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಮುಜುಗರ ಆಗುತ್ತೆ. ಯಾಕಂದರೆ ತುಂಬ ಹಣ ತಗೊಂಡಿದ್ದೀವಿ. ಆದ್ದರಿಂದ ಪರಿಹಾರ ಇಷ್ಟೇ. ನಾನು ಒಂದು ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ. ತುಂಬ ಇದೆ, ಆದರೆ ಏನು ಮಾಡಬಹುದು ಅನ್ನೋದನ್ನು ನೀವು ಹೇಳ್ಬೋದು. ಅದರೊಟ್ಟಿಗೆ ನೀವು ಹೇಳಿ. ಸರ್, ಈಗ 30ನೇ ತಾರೀಕಿನೊಳಗೆ ಸರ್ 30ನೇ ತಾರೀಕಿನ ಅಧ್ಯಕ್ಷರ ಅನುಮತಿ ಮೇರೆಗೆ ಹೇಳ್ಬೋದು. 30ನೇ ತಾರೀಕಿನೊಳಗೆ ಏನಾದರೂ ಮಾಡಬೇಕನ್ನೋದು ನಮ್ಮ ಬುದ್ಧಿ. 30ನೇ ತಾರೀಕು ದಾಟಿದ್ರೆ ಡಿಕ್ಲೇರ್ ಆಗ್ತದೆ ಅಂತ ಹೇಳಿದ್ರಲ್ಲ. ಈಗ ನೋಡಿ, ಸರ್ 1 ಮಿನಿಟ್. ಈಗ ನೋಡಿ, ನಾನೀಗ ಇಲ್ಲಿಗೆ ಬರಬೇಕಿದ್ರೆ ಇದರ ಮಾಹಿತಿ ಇದ್ದವರು ಇಲ್ಲಿ ಬಂದು ಭಾಷಣ ಮಾಡೋಲ್ಲ. ಯಾಕೆ ಗೊತ್ತಾ? ನಾವು ಟಾರ್ಗೆಟೆಡ್ ಆಗ್ತೇವೆ. ನೀವು ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿ ಇದ್ಕೊಂಡು ನನ್ನ ಹಾಗೆ ಇಲ್ಲಿ ಬಂದು ಭಾಷಣ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮನ್ನು ಹೊರಗಾಕಿ ನೋಡ್ತಾರೆ. ನಿಮ್ಗೆ ಏನಾದರೂ ಸಮಸ್ಯೆ ಮಾಡೋಕೆ ನೋಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನೀವು ಒಬ್ಬರು ಹೋಗಿ ಫಾರೆಸ್ಟ್ಗೆ ವಿರುದ್ಧವಾಗಿ ಮಾತಾಡಿ ನಿಮ್ಮನ್ನು ಬಿಡ್ತಾರೆ ಅವರು. ಮತ್ತೆ ಅದೇ ರೀತಿ ನಮಗೆ ಜೀವದ ಹಂಗಿಲ್ಲ. ನಾವು ಇಡೀ ಮಾನವ ಸೇವೆಗೋಸ್ಕರ ಲೈಫನ್ನು ಕೊಟ್ಟವರು. ಮತ್ತೆ ಮುಳ್ಳರ್ ಮೆಡಿಕಲ್ ಕಾಲೇಜಲ್ಲಿ 1998ರಲ್ಲಿ ಮಧ್ಯರಾತ್ರಿ 1 ಗಂಟೆಗೆ ನನ್ನ ಡಿಕ್ಲೇರ್ ಡೆಡ್ ಹೇಳಿದ್ದಾರೆ. ಸತ್ತು ಹೋಗಿದಾರಂತ. ಎಲ್ಲ 8 ತಿಂಗಳು ಆಸ್ಪತ್ರೆಯಲ್ಲಿದ್ದು 1.5 ತಿಂಗಳು ವೆಂಟಿಲೇಟರ್ನಲ್ಲಿದ್ದು ಸತ್ತು ಹೋಗಿದ್ದಾರೆ ಅಂತ ಹೇಳಿದ ಬದುಕಿ ಬಂದಿದ್ದೇನೆ. ಆದರೆ ನನಗೆ ಅದರ ಭಯನೇ ಇಲ್ಲ. ನನಗೆ ಎಷ್ಟೋ ಮಂದಿ ಫೋನ್ ನಾವು 2.5 ಗಂಟೆಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ, ನೀವು ಈ ರೀತಿಯಲ್ಲಿ ಹೋದ್ರೆ ನಿಮ್ಮ ಆಯುಷ್ಯ ಜಾಸ್ತಿ ಇಲ್ಲ ಅಂತ. ಈ ರೀತಿಯಲ್ಲಿ ಹೋದ್ರೆ ಆಯುಷ್ಯ ಜಾಸ್ತಿ ಇಲ್ಲ. ನಾನು ತುಂಬ ಪ್ರೀತಿಯಿಂದ ಕೇಳಿದ್ದೆ, ಹೌದ್ರ ನೀವು ನಿದ್ದೆ ಮಾಡ್ತೀವಿ, ಹೌದಲ್ಲ? ನಿದ್ದೆ ಮಾಡಿದ್ರೆ ನೀವು ಎದ್ದೇಳ್ತೀರಿ ಅಂತ ನಿಮಗೂ ಗ್ಯಾರಂಟಿ ಇಲ್ಲ, ನಾನು ಎದ್ದೇಳ್ತೀನಿ ಅಂತ ನನಗೂ ಗ್ಯಾರಂಟಿ ಇಲ್ಲ. ನನ್ಗೆ ಗ್ಯಾರಂಟಿನೇ ಇಲ್ಲ ಬೆಳಿಗ್ಗೆ ಎದ್ದೇಳ್ತೇನೆ ಅಂತ. ಆದ್ದರಿಂದ ಯಾರು ಶಾಶ್ವತ ಅಲ್ಲ ಇಲ್ಲಿ. ಆದ್ದರಿಂದ ಏನಾದರೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಅಲ್ಲಿಂದ ಹೋಟೆಲಿಗೆ ಬಂದಿದ್ದೀನಿ. ಇದು ಯಾಕೆಂದ್ರೆ ನಂಗೆ ಗೊತ್ತು, ಯಾರು ಮಾತಾಡೋಲ್ಲ. ನಾನೀಗ ಮಾತಾಡಬೇಕಿದ್ರೆ ಇಡೀ ಕಡತಗಳನ್ನು ಉಪಯೋಗಿಸ್ಕೊಂಡೇ ಮಾತಾಡ್ತೀನಿ. ಸುಪ್ರೀಂ ಕೋರ್ಟ್ ತನಕ ಈ ಕೇಸ್ಗಳನ್ನು ಹಿಡ್ಕೊಂಡು ಹೋಗಿದ್ದೀನಿ. ಅದು ಎಲ್ಲೂ ನಮಗೆ ಸಹಕಾರ ಸಿಗುವುದಿಲ್ಲ.
ಇದರಲ್ಲಿ ಸಾಧ್ಯ ಇರೋದು ನಿಮಗೆ ಮಾತ್ರ, ಪ್ರಜೆಗಳು ಪ್ರಭುಗಳು ನಿಮಗೆ ಮಾತ್ರ ಸಾಧ್ಯ. ಪಂಚಾಯತಿಗೆ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಕೊಡ್ಬೇಕು. ಪಂಚಾಯತ್ ನಮ್ಮ ಸರ್ವಾಧಿಕಾರಿ, ಈ ಗ್ರಾಮಕ್ಕೆ ಇವರೇ ಅಂತ ತೋರಿಸ್ಕೊಡ್ಬೇಕು. ನೀವು ಸಮರೋಪಾದಿಯಲ್ಲಿ ಅದಕ್ಕೆ ಕಾರ್ಯವನ್ನು ಕೈಗೊಂಡ್ರೆ ಗ್ಯಾರಂಟಿ ನಿಮಗೆ ಎಕ್ಸ್ಟೆನ್ಷನ್. ಈಗ ನಮ್ಮ ಮುಂದಿರುವಂತಹ ಆಯ್ಕೆ ಏನು ಗೊತ್ತಾ, ಟೈಮ್ ಎಕ್ಸ್ಟೆಂಡ್ ಮಾಡಿ ಸಿಗಬೇಕು. ಕನಿಷ್ಠ ಪಕ್ಷ 45 ದಿನ ಅಥವಾ 60 ದಿನ ಟೈಮ್ ನಮಗೆ ಮುಂದಕ್ಕೆ ಸಿಗಬೇಕು ಕಾರ್ಯಗಳನ್ನು ಮಾಡಬೇಕಿದೆ. ಅದಕ್ಕಿಂತ ಮೊದಲು ಬೇರೆ ಏನು ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ನಾವು ಮಾಹಿತಿಗಳನ್ನು, ಬಾಕಿ ನಾನು ವಿಷಯಗಳನ್ನು ಹೇಳ್ತೇನೆ ಏನೆಲ್ಲ ಮಾಡಬಹುದು ಅಂತ. ಈಗ ಸರ್ಕಾರ ನೋಡಿ, ಮೊನ್ನೆ ಉತ್ತರ ಕನ್ನಡದಲ್ಲಿ ಇದೇ ಕಾರ್ಯಕ್ಕೋಸ್ಕರ ಜನರೆಲ್ಲ ಸೇರಿ ಸರ್ವೆ ಮಾಡಬೇಕಂತ ಹೇಳಿದ್ರು. ಸರ್ವೆ ಮಾಡಬೇಕು ಅಂತ ಹೇಳಿದ್ರು. ನನ್ನಲ್ಲಿ ಕಾಣ್ತಾ ಇದೆ, ಸರ್ವೆ ಮಾಡಲಿಕ್ಕೆ ಉತ್ತರ ಕನ್ನಡಕ್ಕೆ 40 ಲಕ್ಷ ರೂಪಾಯಿ ಖರ್ಚಿಗೆ ಕೊಟ್ಟಿದ್ದಾರೆ. ನಿಮ್ಮ ಜಾಗವನ್ನು ಸರ್ವೆ ಮಾಡಲಿಕ್ಕೆ 14th ಫೈನಾನ್ಸ್ ಕಮಿಷನ್ ಅಂತ ಹಣ ಕೊಡ್ತಾ ಇದ್ದಾರೆ. ಸರ್ವೆ ಮಾಡಿಸಿ ಅವರಿಗೆ ಕೇರಳದಲ್ಲಿ ಅದೇ ಆಗುದು. ವುಮನ್ ಅಂಡ್ ವುಮನ್ ಚಾಂಡಿ ಅಂತ ಕೇಳಿದ್ರೆ ವುಮನ್ ಬಿ ವುಮನ್ ಕಮಿಷನ್ ಅಂತ ಮಾಡಿದ್ರು. ಸರ್ವೆ ಮಾಡಿದ್ರು, ಫಿಸಿಕಲ್ ಸರ್ವೆ ಮಾಡಿದ್ರು. ಈ ಒಂದು ಗ್ರಾಮವನ್ನು ನೀವೆಲ್ಲ ಮನಸ್ಸು ಮಾಡಿದ್ರೆ ಸರ್ವೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹಣಕಾಸಿನ ಸಹಾಯವನ್ನು ಸರ್ಕಾರ ಕೊಡುತ್ತೆ, ಇಲ್ಲಂದ್ರೆ ಅವ್ರಿಂದ ನಾವು ಪಡ್ಕೊಳ್ತೀವಿ. ಒಂದು ವೇಳೆ ಅವರ ಸರ್ವೇರ್ ಬರೋದಿದ್ರೆ ಒಫಿಷಿಯಲ್ ಸರ್ವೇರನ್ನು ನಾವು ತಗೊಳ್ಬಹುದು, ಸರ್ವೆ ಮಾಡಿಸ್ಬೋದು. ಇಷ್ಟು ಮಂದಿ ಸೇರಿ ಕರೆಕ್ಟಾಗಿ ಈ ಗ್ರಾಮ ಇದು ಹೀಗೀಗ ಉಂಟು, ಇಷ್ಟು ಜನ ಬದುಕಿದ್ದಾರೆ. ಈಗ ಸರ್ವೋಚ್ಚ ನ್ಯಾಯಾಲಯಕ್ಕೂ ಗೊತ್ತಿಲ್ಲ, ಇಲ್ಲಿ ಯಾರೂ ಇಲ್ಲ, ಮನುಷ್ಯರೇ ಇಲ್ಲ ಅಂತ ಅವ್ರಿಗೆ ತಲೆಯಲ್ಲಿರುವಂಥದ್ದು. ಇದ್ದರೆ ಮೊನ್ನೆಯಿಂದ ಬಂದದ್ದು. ನೀವು ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆರ್ಡರ್ ಕೊಡುವಾಗ ಏನು ಗೊತ್ತಾ, ನೀವು ಅದನ್ನು ಆಲೋಚನೆ ಮಾಡ್ಕೊಳ್ಬೇಕು. 1000 ಎಕರೆ ಕಾಡು ಭೂಮಿಯನ್ನು ನುಂಗಿ ಹಾಕುವವರಿದ್ದಾರೆ, ಕೋಟ್ಯಾಧಿಪತಿಗಳು. ಇಲ್ಲಿ ನೋಡಿ, ನಾನು ಹೆಸರು ಹೇಳೋದಿಲ್ಲ ಜಾಗದ್ದು, ಯಾಕಂದ್ರೆ ಪಂಚಾಯತಿಯವರಿಗೆಲ್ಲ ಸಮಸ್ಯೆ ಆಗ್ಬೋದು. ಒಂದು 4 ವರ್ಷ ಹಿಂದೆ ಒಂದು ಕಾಡಿನಲ್ಲಿ, ಇಲ್ಲಿ ಸೌತ್ ಕರ್ನಾಟಕದಲ್ಲಿ 45 ಎಕರೆ ಇಡೀ 2 ಗುಡ್ಡವನ್ನು, ಮರವನ್ನು ತೆಗೆದು ಗುಡ್ಡದ ನಡುವಿನ ಹಾಕಿ ಮಣ್ಣು ಹಾಕಿ ಮುಚ್ಚಿ ಕೃಷಿ ಮಾಡಿದ್ದಾರೆ. ಸಂರಕ್ಷಿತ ಅರಣ್ಯದಲ್ಲಿ 45 ಎಕರೆ ಜಾಗವನ್ನು ರಾತ್ರೋರಾತ್ರಿ ಹಿಟಾಚಿಗಳನ್ನು ತಂದು. ಸರಿಯಾದ ನಮ್ಮ ಸಂಸ್ಕೃತಿ ನಮ್ಗೆ ಗೊತ್ತು, ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತದ ಸಂಸ್ಕೃತಿ ಏನು, ನೀವು ಹಿರಿಯರಿದ್ರೆ ಗೊತ್ತಿರಬಹುದು. ಹಿರಿಯರೆಲ್ಲ ಒಂದು ಮಾವಿನ ಬುಡದಲ್ಲಿ ಹೋಗಿ ಮಾವಿನ ಹಣ್ಣು ಕೀಳಬೇಕಿದ್ರೆ ಕೈ ಜೋಡಿಸಿ ಆ ಮಾವಿನ ಮರವನ್ನು ಹೊತ್ತು ನಿಂತ ಭೂಮಾತೆಯಲ್ಲಿ ಕ್ಷಮೆ ಕೇಳಿ, ಆ ಮಾವಿನ ಮರದಲ್ಲಿ ಒಂದು ಮಾವಿನ ಹಣ್ಣನ್ನು ಕೀಳ್ತಾ ಇದ್ದೇನೆ, ನನ್ನ ಕ್ಷಮಿಸಿಬಿಡು ಅಂತ ಹೇಳಿ ಕಿತ್ತು ತಿಂತಾ ಇದ್ದಂಥ ಸಂಸ್ಕೃತಿ ಭಾರತ. ನಾನು ಮೊನ್ನೆ ಒಂದು ಆಫೀಸಿಗೆ ಹೋಗಿದ್ದೆ. ನನ್ನಲ್ಲಿ ಒಂದು ಬಾಟಲ್ ನೀರಿತ್ತು ಬ್ಯಾಗಲ್ಲಿ. ನೋಡ್ಬೇಕಿದ್ರೆ ಆಫೀಸ್ ಎದುರುಗಡೆ ಒಂದು ಗಿಡ ಸ್ವಲ್ಪ ನೀರಿಲ್ಲದೆ ಮುದುರ್ಕೊಳ್ತಾ ಇದೆ. ನಾನು ಸ್ವಲ್ಪ ನೀರು ಅದರಲ್ಲಿ ಹಾಕಿದೆ. ಅದಕ್ಕೂ ಜೀವ ಇದೆ, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ಕನ್ನಡದಲ್ಲಿ ಹೇಳ್ತಾರೆ, ಮಣ್ಣಿನೊಡನೆ ಮತ್ತು ಹೆಣ್ಣಿನೊಡನೆ ನಿನ್ನ ಸಂಬಂಧ ಪವಿತ್ರವಾದದ್ದು, ಅದನ್ನು ಅಪವಿತ್ರ ಮಾಡಿಕೊಂಡದ್ದಾದರೆ ನಿನ್ನ ಸರ್ವನಾಶ ಖಚಿತ. ಮಣ್ಣು ಯಾವತ್ತೂ ನಮಗೆ ತೊಂದರೆ ಕೊಡಲ್ಲ. ಮಣ್ಣನ್ನು ಪ್ರೀತಿಸಿದ ಕೃಷಿಕನಿಗೆ ಯಾವತ್ತೂ ಮಣ್ಣು ಎರಡು ಬಗೆಯುವುದಿಲ್ಲ, ಅದನ್ನು ಕಾಪಾಡಿಕೊಳ್ಳುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ನಮಗೆ ಬೇಕು, ಕಾಡು ಬೇಕು, ಪ್ರಕೃತಿ ಬೇಕು. ಇದನ್ನೆಲ್ಲ ದೇವತೆಗಳು ಅಂತ ಭಾರತದ ಸಂಸ್ಕೃತಿಯಲ್ಲಿ ಹೇಳ್ತಾರೆ. ನದಿ ದೇವತೆ ಅಂತ ಹೇಳ್ತೇವೆ, ಭೂ ಮಾತೆ ಅಂತ ಹೇಳ್ತೇವೆ, ವೃಕ್ಷ ದೇವತೆ ಅಂತ ಹೇಳ್ತೇವೆ, ಹೌದಲ್ಲ? ಆ ಗೌರವವು ನಮ್ಮ ಮನಸ್ಸಲ್ಲಿರಬೇಕು. ಕಾಡು ನಾಶ ಮಾಡುವುದರಿಂದಾಗಿ ಇದೆಲ್ಲ ಆಗ್ತಾ ಇದೆ ಅನ್ನೋದು ಮನಸ್ಸಲ್ಲಿರಬೇಕು. ಆದರೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ರೆಡಿ ಇದೆ, ಮಾಧವ ಗಾಡ್ಗಿಲ್ ಸಮಿತಿ ರೆಡಿ ಇತ್ತು, ಕಸ್ತೂರಿ ರಂಗನ್ ಸಮಿತಿ ರೆಡಿ ಇದೆ, ಎಲ್ಲರೂ ರೆಡಿ ಇದ್ದಾರೆ. ಆದರೆ ನಮಗೆ ಸಮಸ್ಯೆ ಇರ್ತಂತ ನಾವು ಹೇಳಿಕೊಳ್ಳಕ್ಕೆ ನಾವು ತಯಾರಿಲ್ಲ, ಆಯ್ತಲ್ಲ? ಆದ್ದರಿಂದ ಏನು ಮಾಡ್ಬೋದು? ಒಂದು, ನಾನು ಹೇಳುವಂಥದ್ದು ತಪ್ಪಿರ್ಬೋದು, ಸರಿ ಇರ್ಬೋದು, ನಾವು ಹೋರಾಟಗಾರನ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಯಾಕಾಗಿ ನಿಮ್ಮ ಶಾಲೆಗಳು ಮುಚ್ಚಬಾರದು? ಈ ಗ್ರಾಮದಲ್ಲಿರುವಂಥ ಶಾಲೆ ಯಾಕೆ ಯಾರು ಮಕ್ಕಳಿಗೆ ಮುಚ್ಚಬಾರದು? ಒಂದು ದಿನ ಅದು ಈ ಸಮಸ್ಯೆ ಪರಿಹಾರಕ್ಕೋಸ್ಕರ ಒಂದಿನ ರಜೆ ಮಾಡಲಿ ಮಕ್ಕಳು. ಏನಾಗುತ್ತೆ? ಜೀವನಾಶ ಆಗುತ್ತೆ, ಇಲ್ಲಲ್ಲ? ಒಂದಿನ ರಜೆ ಮಾಡಿದ್ರೆ ಆ ಶಾಲೆಯಲ್ಲಿ ಮಕ್ಕಳು ಇರ್ತಾರ? ರಿಪೋರ್ಟ್ ಬಿಯೋಗ ಹೋಗುದಿಲ್ವಾ? 2 ಅಥವಾ 3 ದಿನ ಹೋಗ್ಲಿ, ಬಿಯೋಗ ರಿಪೋರ್ಟ್ ಹೋಗ್ಲಿ, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಲಿ, ಶಾಲೆಯಲ್ಲಿ ನರಪಿಲ್ಲ ಇಲ್ಲದೆ ಟೀಚರ್ಸ್ ಮಾತ್ರ ಕೂತಿದ್ದಾರೆ ಅಂತ ಹೋಗ್ಲಿ, ನಿಮಗೆ ನೋವಿದೆ ಅಂತ ಈ ಸೋಷಿಯಲ್ ಮೀಡಿಯಾದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ ಇಲ್ಲಿ ಮಾಧ್ಯಮ ಮಿತ್ರರಿದ್ದಾರೆ, ಅವರು ಯಾವುದಾದ್ರೂ ಫೇಸ್ಬುಕ್ ಅಲ್ಲಿ ಅಥವಾ ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕಿ ನಿಮಗೆ ಈ ನ್ಯೂಸ್ ಅನ್ನು ಕಳುಹಿಸಿದ್ರೆ ಎಲ್ಲರಿಗೆ ಎಲ್ಲಿಗೆಲ್ಲ ಕಳಿಸ್ಬೋದು ಅಲ್ಲಿಗೆಲ್ಲ ಶೇರ್ ಮಾಡ್ಲಿಕ್ಕೆ ಹೇಳಿ, ನಿಮ್ಮ ಮಕ್ಕಳಲ್ಲಿ ಹೇಳಿ. ಎಲ್ಲ ಇಲ್ಲಿ ಅಲ್ಲಿ ಹೊರಗೆ ಮಾತ್ರ ಅಲ್ಲ, ಸಮೀಪದ ಗ್ರಾಮಗಳಿಗೆ ಅದು ಅಲ್ಲಿಂದ ಹೋಗಿ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಯವರು, ಪ್ರಧಾನಮಂತ್ರಿಯವರ ಹತ್ರ ಹೋಗಬೇಕು. ಸೋಷಿಯಲ್ ಮೀಡಿಯಾ ಇದೆ ನಮ್ಮಲ್ಲಿ,
ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಟೆಲಿಗ್ರಾಮ್ ಇದೆ. ಅದನ್ನ ಅವರು ಕೊಡುವಂಥ ನ್ಯೂಸನ್ನು ನೀವು ಶೇರ್ ಮಾಡಬೇಕು. ಯಾಕೆಂದ್ರೆ ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು, ಜನರಿಗೆ, ಅಧಿಕಾರಿಗಳಿಗೆ ಮನದಟ್ಟಾಗಬೇಕು. ನಾವು ಅಳ್ತಾ ಇದ್ದೇವೆ ಅಂತ ನಮ್ಮ ಆಳು ಕೇಳಬೇಕು. ಈಗ ಇಲ್ಲಿ ಕೇಳಿದವರಿಗೆ ಕೇಳ್ತಾರೆ, ನೀವೊಂದು ನಿರ್ಣಯ ಕೊಡ್ತೀರಾ, ನಾನು ಈ 4 ಬಂಡಲ್ 420 ಜನದ್ದು ಡಾಕ್ಯುಮೆಂಟ್ಸ್ ಇಟ್ಟುಕೊಂಡು ಹೋಗ್ಕೊಳ್ಳಿ, ನಾನು ಹೇಗೆ ಲಾಯರ್ ಆಗುತ್ತಾ? ಲಾಯರ್ ಆದ್ದು ಹೇಗೆ ಗೊತ್ತಾ? ನಾನು ಅವತ್ತು ಲಾಯರ್ ಅಲ್ಲ 2002ರಲ್ಲಿ. ನಾನು ಈ 420 ರೆಕಾರ್ಡ್ಗಳನ್ನು ಹಿಡಿದು ಎಂಪವರ್ಡ್ ಕಮಿಟಿಗೆ ಹೋದಾಗ ಅವರು ಅದನ್ನು ಓದಿ ನೋಡಿ ಹೇಳ್ತಾರೆ, ಫಾದರ್ ಇದು 6 ಕಾಪಿ ಬೇಕು, ಒಂದೊಂದರದ್ದು 6 ನಕಲು ಪ್ರತಿ ಬೇಕು, ಅದು ನೋಟರೈಸ್ ಆಗಿರಬೇಕು. ಮಾತ್ರವಲ್ಲ, ನಿಮ್ಮ ಕಡತಗಳು ಕನ್ನಡದಲ್ಲಿವೆ, ಅದನ್ನ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡಿ ನೋಟರೈಸ್ ಮಾಡಿ ಸಬ್ಮಿಟ್ ಮಾಡಬೇಕು ಅಂತ ಆಲೋಚನೆ ಮಾಡಿ. ಎಷ್ಟು ಕೆಲಸ ಇದೆ ಅಂತ. ಅದು ಯಾರಾದರೂ ನನಗೆ ತಿಳುವಳಿಕೆ ಕೊಟ್ಟಿದ್ದು, ಇಲ್ಲಿಂದ ಎಲ್ಲರೂ ಸೇರಿ ನಾವು ಮಾಡ್ತಿದ್ದೆವು. ಈಗ ನಾನು ಒಬ್ಬನೇ ಅಲ್ಲಿದ್ದೀನಿ, ಹೌದಲ್ಲ? ಅದರಿಂದ ಮತ್ತೆ LLB ಮಾಡಿದೆ, ಯಾಕಂದ್ರೆ ಮಾಹಿತಿ ಬರಲಿ ಅಂತ. ಮಾಹಿತಿಯೇ ಶಕ್ತಿ, ಮಾಹಿತಿಯೇ ಶಕ್ತಿ. ಹೀಗೆ ತಿಳುವಳಿಕೆ ಇದ್ದರೆ ಶಕ್ತಿ. ಈಗ ನನಗೆ ನಾನು ಹೇಳಿದೆ, ಯಾವುದೇ ಹಿತಾಸಕ್ತಿಗಳು ಇಲ್ಲ. ಒಳ್ಳೆಯದಾಗಲಿ ಅಂತ ನಾವು ಬಯಸಬೇಕು. ನಮ್ಮಲ್ಲಿ ನೇಮಣ್ಣಗೌಡರು ಅಂತ, ನಮ್ಮ ನೆರೆಮನೆಯಲ್ಲಿ ನೇಮಣ್ಣಗೌಡರು ಅಂತ ಇದ್ರು, ಸಣ್ಣದರಲ್ಲಿ, ತುಂಬ ಹಿಂದೆ, 72-75 ಆ ಟೈಮಲ್ಲಿ. ಅವರ ಹೆಂಡತಿ, ಅವರ ಹೆಸರು ಗೊತ್ತಿಲ್ಲ, ನಾವು ಅಕ್ಕ ಅಂತ ಹೇಳ್ತಾ ಇದ್ದೆವು. ನೇಮಣ್ಣಗೌಡರ ಹೆಂಡತಿ ತುಳು ಬರುತ್ತಾ? ಯಾರಿಗಾದ್ರು ತುಳು ಬರುವುದಿಲ್ಲ. ತುಳುವಲ್ಲಿ ಹೇಳ್ತಾರೆ, ಚಾಹುಡಿ ಖಾಲಿ ಅಂದರೆ ಮುಗ್ದೋದ್ರೆ ಚಾಹುಡಿ. ಅತಿಥಿಗಳು ಬರುವಾಗ ಚಾಹುಡಿ ಖಾಲಿ ಅಂದರೆ ಅವ್ರು ತುಳು ಹೇಳ್ತಾರೆ, ಚಾದ ಪಡಿದ ಡಬ್ಬ ನೋಡು, ಚಾದ ಪಡಿ ತಮ್ಮಿಳಿದು ಹೋಗ್ಬಿಟ್ಟು ಅಂಗಡಿಗೆ ಹೋಗ್ತಾರೆ. ಅಂದರೆ ಚಾಹುಡಿ ಡಬ್ಬಣದಲ್ಲಿ ಚಾಹುಡಿ ತುಂಬಿ ತುಳುಕ್ತಾ ಇದೆ, ತುಂಬಿ ತುಳುಕದೆ ಅಂಗಡಿಗೆ ಹೋಗಿ ಚಾಹುಡಿ ತನ್ನಿ. ಅಕ್ಕಿಯ ಮೊರದಲ್ಲಿ ಅಕ್ಕಿ ತುಂಬಿ ತುಳುಕ್ತಾ ಇದೆ, ಅಂಗಡಿಗೆ ಹೋಗಿ ಬನ್ನಿ. ಈ ಮನುಷ್ಯ ಪಾಪ ನೇಮಣ್ಣಗೌಡರು ಗದ್ದೆಯಲ್ಲಿ ಉಡುತ್ತಾ ಇರ್ತಾರೆ. ಅವರು ಬಂದು ಕೈ ಕಾಲೆಲ್ಲ ತೊಳೆದು ಕೆಸರಲ್ಲಿ ತೊಳೆದ್ಬಿಟ್ಟು 3 ಕಿಲೋಮೀಟರ್ 2 ಮೈಲಿ ಚಿಲ್ಲರೆ ನಡ್ಕೊಂಡು ಹೋಗಿ ಬಿಸಿಲಲ್ಲಿ ಚಾಹುಡಿ ಹಿಡ್ಕೊಂಡು ಬರ್ತಾರೆ. ಪಾಪ ನಾನು ನನ್ನ ಅಮ್ಮನಿಗೆ ಹೇಳಿದೆ, ಈ ಹೆಂಗಸಿಗೆ ತಲೆ ಕೆಟ್ಟೋಗಿಲ್ಲ, ಚಾಹುಡಿ ತುಂಬಿ ತುಳುಕ್ತಾ ಇರಬೇಕಿದೆ, ಈ ಮನುಷ್ಯನಿಗೆ ತೊಂದರೆ ಕೊಡ್ಬೇಕಾ? ಆಗ ಅಮ್ಮ ಹೇಳಿದ್ರು ಅದು ವಾಡಿಕೆ ಅಂತ. ಆಮೇಲೆ ನಾನು ನಮ್ಮ 5 ಧರ್ಮಗಳ ತುಲಾತ್ಮಕ ಅಧ್ಯಯನ ಮಾಡಿದಾಗ ಅದರಲ್ಲಿ ಗೊತ್ತಾಯಿತು, ಅಸ್ತು ದೇವತೆಗಳು ಅಂತ, ಅಸ್ತು ಗೋಡೆಸಸ್ ಅಂತ ಒಂದು ನಂಬಿಕೆ ಇದೆ ಅಂತ. ನಿಮ್ಮಲ್ಲಿ ಇದೇ ಗೊತ್ತಿಲ್ಲ. ಅಂದರೆ ಅಸ್ತು ದೇವತೆಗಳಿಂದ ನಮ್ಮ ಕಣ್ಣಲ್ಲಿ ಕಾಣೋಲ್ಲ. ಅವರ ಮಂತ್ರ ಏನು? ತಥಾಸ್ತು. ಅದಕ್ಕೆ ಅವರೇ ಅಸ್ತು ದೇವತೆಗಳು ಅಂತ ಹೇಳ್ತಾರೆ. ತಥಾಸ್ತು ಅಂದರೆ ಹಾಗೆ ಆಗಲಿ. ಅದಕ್ಕೋಸ್ಕರ ಈ ಹೆಂಗಸು ಖಾಲಿ ಆಯಿತು ಅಂತ ಹೇಳುದಿಲ್ಲ. ಎಲ್ಲ ದೇವತೆಗಳು, ಸಹಸ್ರಾರು ದೇವತೆಗಳು ತಥಾಸ್ತು ಅಂತ ಹೇಳಿಬಿಡ್ತಾರೆ. ಮತ್ತೆ ಖಾಲಿಯಾಗೇ ಇರುತ್ತೆ, ಯಾವತ್ತೂ ತುಂಬಿಕೊಳ್ಳುವುದಿಲ್ಲ, ಶ್ರೀಮಂತಿಗೆ ಬರೋಲ್ಲ ಮನೆಯಲ್ಲಿ ಅಂತ. ಅದೇ ತಾಯಿ ಹೇಳೋದು, ನೀನು ಯಾವತ್ತೂ ಮಗುವಿಗೆ ಹೇಳೋದು ತಿಳ್ಕೊಳ್ಳಿ. ಈಗ ಅವರು ಯಾವತ್ತೂ ಹೇಳಲ್ಲ, ನೀನು ಯಾವತ್ತೂ ಪಾಸ್ ಆಗೋಲ್ಲ SL ತಥಾಸ್ತು. ಬೆಳಿಗ್ಗೆ ಎಬ್ಬಿಸುವಾಗ ಹೇಳೋದಿದ್ರೆ ನೀನು SLCಯಲ್ಲಿ ಯಾವತ್ತೂ ಪಾಸ್ ಆಗೋಲ್ಲ, ತಥಾಸ್ತು. ಅಥವಾ ನೀನು ಯಾವತ್ತೂ ಸರಿಯಾಗಲ್ಲ, ತಥಾಸ್ತು. ಹಾಗೆಲ್ಲ ಹೇಳಿದ್ರೆ ನಾವೆಲ್ಲ ಎಷ್ಟು ಕೆಟ್ಟ ಹೇಳ್ತೀವಿ. ಅದಕ್ಕೋಸ್ಕರ ಈ ನಿಮಿಷದಿಂದ ನಾವು ಖಂಡಿತ ಇದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ಮನಸ್ಸಲ್ಲಿ ಹೇಳಬೇಕು. ಸಹಸ್ರಾರು ದೇವತೆಗಳು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ. ಪ್ರತಿಯೊಬ್ಬರಲ್ಲಿ ಹೇಳಬೇಕು. ಯಾರೇ ನಿಮಗೆ ಡಿಮೋಟಿವೇಟ್ ಮಾಡಲಿ, ನಿಮಗೆ ನಿರುತ್ಸಾಹ ತರಲಿ, ನೀವು ಹೇಳಬೇಕು ಸಾಧ್ಯ ಇದೆ, ನಾವು ಖಂಡಿತ ಇದಕ್ಕೊಂದು ಪರಿಹಾರ ಕಂಡುಕೊಳ್ತೇವೆ ಅನ್ನುವಂತ ಹೇಳ್ತಾ ಇರಬೇಕು. 2ನೇ ಸ್ವಾತಂತ್ರ್ಯ ಸಂಗ್ರಾಮ ಮತ್ತೆ ಲೆಟರ್ ಡ್ರೈವ್ ಈಗ ಶುರು ಮಾಡಿದ್ದಾರೆ ಕಾಣಿಸ್ತೆ ಜಡಿಕಲ್ನವರೆಲ್ಲ. ಅಂದರೆ ಪತ್ರ ಬರೆಯುವುದು ಇಷ್ಟವರೆಗೆ ನಾವು ಬರೆದಿಲ್ಲ. ಒಂದು ಪತ್ರ ಬರೀರಿ, ಅದಕ್ಕೆ ಬೇಕಾದಂಥ ಅಡ್ರೆಸ್ಗಳನ್ನು, ಇಮೇಲ್ ID ಎಲ್ಲ ಡೀಟೇಲ್ಸನ್ನು ನಾನು ಶೇರ್ ಮಾಡಿದ್ದೀನಿ. ನನ್ನಲ್ಲಿ ಕಾಂಟ್ಯಾಕ್ಟ್ ಇದ್ದವರಿಗೆಲ್ಲ ಶೇರ್ ಮಾಡಿದ್ದೀನಿ, ಇನ್ನು ಬೇಕಾದ್ರೆ ಕೊಡ್ತೀನಿ. ಪತ್ರ ಬರೆಯುವುದನ್ನು ಮಾಡ್ಬೋದು, ಅದು ಈ ದಿನಗಳಲ್ಲಿ ಮಾಡ್ಬೋದು. ಮತ್ತು ನಿಮ್ಮ MLA ಮತ್ತು MP ಅವರು ನೀವು ಹೇಳೇ ಇಲ್ಲ ಅವರಲ್ಲಿ, ಮತ್ತೆ ಅವರನ್ನು ದೂರ್ತೀರ. ಅವ್ರು ಮೀಟಿಂಗ್ಗೆ ಹೋಗಿದ್ರೆ ನೀವೇನು ಸಮಸ್ಯೆ ಇಲ್ಲ ಅಂತ ಸುಮ್ಮನೆ ಮೀಟಿಂಗ್ಗೆ ಹೋಗೋ ಹಿಂದಿನ ದಿನ ಇವರು ಅವ್ರನ್ನ ಮೀಟ್ ಆಗಿದ್ರು. ಎಟ್ಟಿರಲಿ ನಾನು ಬರ್ತೀನಿ, ಏನು ಖುಷಿ ಕೊಡಲೆ. ಮತ್ತೆ ಇವರಿಗೆ ಸಮಸ್ಯೆ ಉಂಟು ಅಲ್ಲಿ ಹೋಗಿ ಇರ್ಬೇಕಾ? ಅಂದರೆ ನೀವು ಸಮಸ್ಯೆ ಉಂಟು ಅಂತ ಹೇಳೇ ಇಲ್ಲ. ಈಗೇನು ಮಾಡ್ತೀರಿ ಗೊತ್ತಾ? ಪಂಚಾಯತಿಯಿಂದ 3 ಮಂದಿ ನಿಯೋಗ ಹೋಗುತ್ತೆ. ಎಲ್ಲಿಗೆ? MLA ಮನೆ ಎಲ್ಲಿ? ನಿಮ್ಮ MLA ಮನೆ ಎಲ್ಲಿ? ನಿಮ್ಮ MLA ಅವರು ಬೈಂದೂರು. ಎಷ್ಟು ದೂರ ಇರ್ಬೋದು ಇಲ್ಲಿಂದ? ಹತ್ತಿರ. ನಾನು ಹೇಳೋದು, ಅವರು 3 ಮಂದಿ ನಿಯೋಗ ಹೋದ್ರೆ ಸಾಲದು. ಆಸ್ಪತ್ರೆಗೆ ಸಮಸ್ಯೆ ಇದ್ರೆ, ನಿಮ್ಗೆಲ್ಲರಿಗೂ ಕೋವಿಡ್ ಬಂದಿದೆ ಅಂತ ನಿಮ್ಮಲ್ಲಿ 3 ಮಂದಿ ಹೋಗಿ ಔಷಧಿ ತಿಂದುಕೊಂಡ್ರೆ ನಿಮ್ಗೆಲ್ಲ ಸೌಖ್ಯ ಆಗುತ್ತಾ? ಓಕೆ ಬನ್ನಿ ಸರ್, ಬನ್ನಿ ಪ್ಲೀಸ್. ಶಾಸಕರು ಬನ್ನಿ ಸರ್. ಒಂದು ಚಪ್ಪಾಳೆ ತಗೊಂಡು ಶಾಸಕರು ಅಲ್ಲ, ಬನ್ನಿ ಎಲ್ಲಿ ಬನ್ನಿ. ಆಮೇಲೆ ಬನ್ನಿ, ತೊಂದರೆ ಇಲ್ಲ. ಸಾರಿ, ನೀತಿ ಸಂಹಿತೆ ಇದೆ ಅಂತ ತೊಂದರೆ ಇಲ್ಲ.
ನಾನು ಹೇಳುವುದು ನಮ್ಮ ಶಾಸಕರು ಅವರಲ್ಲಿ ಹೇಳಿಕೊಳ್ಳುವ, ಈಗ ಅವರೇ ಬಂದಿದ್ದಾರೆ, ನೀವು ಹೊರಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಆದ್ರೂ ನೀವು ಹೋಗುವಾಗ 3 ಮಂದಿ ಹೋದ್ರೆ 3 ಮಂದಿ ಔಷಧಿ ತಗೊಂಡ್ರೆ ಎಲ್ರಿಗಿರುವ ಜಾವಂಡೀಸ್ ಕಾಯಿಲೆ ಗುಣ ಆಗುವುದಿಲ್ಲ. ಹಾಗೆ ನೀವು ಹೋಗ್ಬೇಕು. ಯಾವಾಗಲೂ ನಮ್ಮ ಶಾಸಕರನ್ನು ಮೀಟ್ ಆಗ್ಬೇಕಲ್ಲ, ಹೌದಲ್ಲ? ಅಂತ ಸಮಸ್ಯೆಗಳನ್ನ ಜನ ಪ್ರತಿನಿಧಿಗಂತ ಹೇಳಿಸ್ಕೊಳ್ಬೇಕು. 4ನೇದಾಗಿ ನಮಗೆ ಬೇಕಾಗಿರುವಂಥದ್ದು ಎಕ್ಸ್ಟೆನ್ಷನ್ ಆಫ್ ಟೈಮ್. ಅದಕ್ಕೋಸ್ಕರ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಇವರ ಮೂಲಕವಾಗಿ ಸರ್ಕಾರದ ಮೇಲೆ ಒತ್ತಡ ತರಬೇಕು. ನಮ್ಗೆ ಈಗ ಬೇಕಾಗಿರೋ ನಮ್ಮ ಉದ್ದೇಶ ಇಷ್ಟೇ. ಈಗ ಈ ಒಂದು 5 ದಿನದಲ್ಲಿ ನಮಗೆ ಎಕ್ಸ್ಟೆನ್ಷನ್ ಬೇಕು, ಸ್ವಲ್ಪ ಸಮಯ ಮುಂದೂಡಬೇಕು ಫೈನಲ್ ನೋಟಿಫಿಕೇಶನ್ ಮಾಡೋಕ್ಕೆ. ಬೇರೆ ಏನು ಮಾಡೋಕ್ಕಾಗಲ್ಲ. ಅದು ಮಾಡಿದರೆ ಬಾಕಿ ನಾವು ಚಿಂತನೆ ಮಾಡ್ಬೋದು. ಮತ್ತೆ ನಾವು ಖಂಡಿತ ಒಂದು ಸರ್ವೆ ಮಾಡಬೇಕು. ಅದಕ್ಕೆ ಕಾಲೇಜಿಗೆಲ್ಲ ರಜೆ ಹಾಕಿದರೆ ನಾನು ಬೇಕಾದ್ರೆ ಫಾರ್ಮ್ಯಾಟ್ ಮಾಡಿಕೊಡ್ತೀನಿ. ನಿಮ್ಮ ಕಾಲೇಜ್ ಮಕ್ಕಳಿರ್ಬೋದು, ಹೈಸ್ಕೂಲ್ ಮಕ್ಕಳಿರ್ಬೋದು, ಅವರೊಂದು ಫಾರ್ಮ್ಯಾಟನ್ನು ಮನೆಗೆ ಹಿಡ್ಕೊಂಡು ಹೋಗ್ರಿ, ಅದನ್ನು ಫಿಲ್ ಮಾಡಲಿ. ಇರ್ಬೋದು ಗ್ರಾಮ ಪಂಚಾಯತಿಯಲ್ಲಿ ದಾಖಲೆಗಳಿರ್ಬೋದು, ಆದರೆ ಜನರೇ ಒಂದು ಸರ್ವೆ ಮಾಡಲಿ, ಅದು ಪ್ರಚಾರಕ್ಕೆ ಬರಲಿ. ಯಾಕೆ ಈಗ UPSC IAS IPS ಓದಬೇಕಿದ್ರೆ ಅವರು ಖಂಡಿತ ಪ್ರಶ್ನೆ ಕೇಳ್ತಾರೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ. ಈ ಕಸ್ತೂರಿ ರಂಗನ್ ಮತ್ತು ಕಳೆದ ಮುಂಚಿನ ವರ್ಷದಲ್ಲಿ ಹಾಕಿದ್ರು. ಈ ಗಾಡ್ಗಿರಿ ಸಮಿತಿ ಮತ್ತು ಕಸ್ತೂರಿ ರಂಗನ್ ಸಮಿತಿಯ ವ್ಯತ್ಯಾಸಗಳೇನು IASಗೆ ಪರೀಕ್ಷೆ ಕೇಳ್ತಾರೆ. ಆದ್ದರಿಂದ ಇದು ಪ್ರಾಮುಖ್ಯ, ಅವರು ಕಲೀಲಿ. 6ನೇದಾಗಿ ಈ 35 ಗ್ರಾಮಗಳನ್ನು ಒಟ್ಟಾಗಿಸಿ. ನಾನೀಗ ಹೆಸರು ಓದಿದೆ ಅಲ್ಲ, ಅವರು 35 ಗ್ರಾಮದವರು ಒಟ್ಟಾದರೆ ನಮಗೆ ತುಂಬ ಸುಲಭ. ಏನು ಮಾಡಬೇಕು? ಈಗ ನಾನು ಹೇಳಿದಾಗೆ ಪೇಪರ್ನವರ ಅದನ್ನು ನ್ಯೂಸನ್ನು ಎಲ್ಲ ಕಡೆ ಕಳಿಸಬೇಕು. ಇದು ಫೋಟೋಗಳಿದ್ರೆ ಎಲ್ಲ ಕಡೆ ಶೇರ್ ಮಾಡಿ ಜನರಿಗೆ ಸಮಸ್ಯೆ ಇದೆ ಅಂತ ಗೊತ್ತಾಗಲಿ. ಮತ್ತೆ ಯೂಸ್ ಆಫ್ ಸೋಷಿಯಲ್ ಮೀಡಿಯಾ ಹೇಳಿದೆ, ಮೀಡಿಯಾ ನ್ಯೂಸ್ ಶೇರಿಂಗ್, ಇಷ್ಟು ಮಾಡಿದರೆ ಈಗಕ್ಕೆ ಸಾಕು. ಅದು ಯಾವಾಗ ಮಾಡಬೇಕು? ಇವತ್ತು ನಿದ್ದೆ ಮಾಡೋದಿಲ್ಲ. ನಾವು ಇದನ್ನು ಮಾಡಿದ ದಿವಸದೇ ನಿದ್ದೆ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಬೇಕು. ಅದೆಲ್ಲ ಗ್ರಾಮ ಸಮಿತಿ ಅವರ ನೇತೃತ್ವದಲ್ಲಿ ಹೇಳ್ತಾರೆ. ನಾನು ಕೆಲವು ಐಡಿಯಾಸ್ ಕೊಟ್ಟೆ ಅಷ್ಟೇ. ಮತ್ತೆ ಯಾರು ಮಾಡಬೇಕು, ಯಾವಾಗ ಮಾಡ್ಬೇಕಂದ್ರೆ ಇವತ್ತೇ ಮಾಡಬೇಕು, ನಿದ್ದೆ ಮಾಡಲ್ಲ. ಅದಕ್ಕಿಂತ ಮೊದಲು ಯಾರು ಮಾಡಬೇಕು? ಯಾರು? ನಾನು. ಒಂದು ಕೈ ಎತ್ತಿ ಹೇಳಿ ನೋಡ, ಯಾರು ಮಾಡಬೇಕು? ಎಸ್. ಬೇರೆ ಏನಾದರೂ ಪ್ರಶ್ನೆ ಕೇಳಲಿಕ್ಕಿದ್ರೆ ಬೇಗ ಕೇಳ್ಕೊಳ್ಬೋದು. ಏನಂತ ಸರ್, ನಾವು ಸರ್ಕಾರವು ಅಥವಾ ಕೇಂದ್ರ ಸರ್ಕಾರ ಏನೇ ಒಂದು ಸುತ್ತೋಲೆ ಬರುವುದಾದ್ರೆ ಗ್ರಾಮ ಪಂಚಾಯತಿಗೆ ಏನೋ ಒಂದು ಅಭಿವೃದ್ಧಿ ವಿಚಾರ ಬೇರೆ ಬರುವುದು ಪಡಕ್ಕ ಬರ್ತದೆ. ಯಾವುದು ಗ್ರಾಮ ಪಂಚಾಯತಿ ಇಂಥದ್ದು ಮಾಡಬೇಕಂತ. ಇಂಥ ಒಂದು ಗ್ರಾಮ ಪಂಚಾಯತಿ ಬರುವಾಗ ಇಂಥ ಒಂದು ಸನ್ನಿವೇಶದಲ್ಲಿ ನೀವೊಂದು ಗ್ರಾಮ ಸಭೆ ಕರೀನಿ ಅಂತ ಸರ್ಕಾರದ ಯಾವುದೇ ಒಂದು ಸುತ್ತೋಲೆ, ಯಾವುದೇ ಒಂದು ಈಗ DC ಅಥವಾ ಇವರು ನಮಗೆ ಕೊಡ್ತಾ ಇಲ್ಲ. ಈಗ ಬಂದಿದೆ? ಇಲ್ಲ, ಇನ್ನೂ ಬಂದಿಲ್ಲ ನಮಗಿಲ್ಲ. ಇಲ್ಲ, ಇದು ನಾವಾಗಿ ಅಲ್ಲಿ ಜಕ್ಕಲೆ ಮಾಡಿ ನೋಡಿ ಇವರಾಗಿ ಮಾಡಿ. ಈಗ ಬೇರೆ ಗ್ರಾಮ ಪಂಚಾಯತ್ ಎಲ್ಲ ಹಾಗೆ ಸುಮ್ಮನೆ ಇದ್ದಾರೆ. ಹಾಗೆ ಇದ್ರೆ 2 ಗ್ರಾಮ ಪಂಚಾಯತಿಯಿಂದ ಹೋರಾಟ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ಬೋದು ಸರ್? ಈಗ ಸಮಸ್ಯೆ ಏನು ಗೊತ್ತಾ? ಹಳ್ಳಿ ಹೊಳೆಯವರು ಇಲ್ಲಿಂದ ಒಕ್ಕಲೆದ್ದು ಹೋದ್ರು ಕರ್ನಾಟಕದಲ್ಲೆಲ್ಲಾದ್ರೂ ಇರ್ತಾರೆ, ಯಾವುದಲ್ಲ ಜಾಗ ಸಿಕ್ಕಿದೆ. ಇಲ್ಲ, ಶಿಬಿರ ಮಾಡ್ತಾರೆ ಸರ್ಕಾರ. ಅಲ್ಲ, ನಾನು ಹೇಳೋದಿಷ್ಟೇ, ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಯಾಕೆಂದ್ರೆ ಇವರೆಲ್ಲ ಎದುರಿಗೆ 28 MP ಇದೇ ಸಮಸ್ಯೆಗೋಸ್ಕರ ಡೆಲ್ಲಿಗೆ ಹೋಗಿ 28 MP ಪತ್ರವನ್ನ ಅವರ ಸೀಲ್ ಸಮೇತ ಪಾರ್ಲಿಮೆಂಟ್ ಲೆಟರ್ ಹೆಡ್ ಅಲ್ಲಿ ಹಿಡ್ಕೊಂಡು ಬಂದವ ನಾನು, SM ಕೃಷ್ಣ ಅವರಿದ್ದಾಗ. 28 MPಗಳು. ಈಗಲೂ ನಾನು ತುಂಬಾ ಪ್ರೀತಿಯಿಂದ ನೆನಪು ಮಾಡ್ಕೋಬೇಕು. ನನಗೆ ತುಂಬಾ ಪ್ರೀತಿ ಕೊಟ್ಟವರು ಶ್ರೀಯುತ ಧನಂಜಯ ಕುಮಾರ್ ಅವರು MP. ನನಗೆ ನೆನಪು ಸರಿಯಾಗಿದ್ರೆ ಧನಂಜಯ ಕುಮಾರ್ ಮಂಗಳೂರು. ಅವರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರೆ ನನಗೆ ಈಗಲೂ ಮನಸ್ಸಿಗೆ ಅವರು ತಿಳಿಯೋದಿಲ್ಲ. ಹೀಸ್ ಅವ್ರ ಮುಂದೆ ನಾವು ಖಂಡಿತ ನಮ್ಮ ನಮಸ್ತೆ ಹೇಳಬೇಕು, ಅವರಿಗೆ ಶಿರಬಾಗಬೇಕು. ಅದೇ ರೀತಿಗೆ ಹೊಸ ಕನ್ನಡಸರು ವಿನಯ್ ಕುಮಾರ್ ಇವರೆಲ್ಲ MPಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಲೆಟರ್ ಕೊಟ್ಟಿದ್ದಾರೆ. ತುಂಬ ದಿನಗಳು ಹಿಡಿಯಿತು, ಆದರೂ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಇವರೆಲ್ಲರ ಮುಂದೆ ಹೋಗಿ ಬೇಡಿದ್ದೇನೆ. ಕೊನೆಗೆ ನನಗೆ ಮನವರಿಕೆ ಆಯಿತು, ಇವರು ಯಾರು ಅಲ್ಲ ಪ್ರಭುಗಳು, ನೀವೇ ಅಂತ. ನೀವು ತೀರ್ಮಾನ ಮಾಡಿದ್ರೆ ತೀರ್ಮಾನ ನಡೆಯುತ್ತೆ. MLAಗಳಿಗೂ ಹೇಳಲಿಕ್ಕೆ ಕಷ್ಟ ಉಂಟು, ಒಂದು ಮಿತಿ ಬಿಟ್ಟು ಹೇಳೋಕ್ಕಾಗಲ್ಲ. ಈಗ ಮೊನ್ನೆ ಯಾರು ಹೇಳ್ತಾ ಇದ್ರು, ಸರ್ಕಾರ ಪರಿತ್ಯಜಿಸಿದೆ. ಸರ್ಕಾರ ಏನು ಮಾಡಿದೆ? ರಿಜೆಕ್ಟ್ ಮಾಡಿದೆ ಪ್ರಪೋಸಲ್ ಅನ್ನ, ಹೌದಲ್ಲ? ಕರ್ನಾಟಕ ಸರ್ಕಾರ ತಿರಸ್ಕಾರ ಮಾಡಿದೆ.
11 ಏಪ್ರಿಲ್ 2018 ದ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಇನ್ ಇಟ್ಸ್ ಕಮ್ಯುನಿಕೇಶನ್ ಡೇಟೆಡ್ 22/4/2017 ರಿಜೆಕ್ಟೆಡ್ ದ ರೆಕಮೆಂಡೇಶನ್ಸ್ ಆಫ್ ದ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅಂಡ್ ರಿಕ್ವೆಸ್ಟೆಡ್ ಟು ವಿತ್ಡ್ರಾ ದ ಡ್ರಾಫ್ಟ್ ನೋಟಿಫಿಕೇಶನ್. 19ರಲ್ಲಿಯೂ ಕರ್ನಾಟಕ ಸರ್ಕಾರ ರಿಜೆಕ್ಟ್ ಮಾಡಿತು. ಕರ್ನಾಟಕ ಸರ್ಕಾರಕ್ಕೆ ರಿಜೆಕ್ಟ್ ಮಾಡುವ ಹಕ್ಕು ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ ರಿಜೆಕ್ಟ್ ಮಾಡುವ ಹಕ್ಕು ಇಲ್ಲ. ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಆಗುತ್ತಿದ್ರೆ ಅದನ್ನು ನನಗೆ ತಿಳಿಸಿ, ಸ್ಪಷ್ಟವಾಗಿ ಹೇಳಿ. ಅಲ್ಲೆಲ್ಲ ಸಮಸ್ಯೆ ಉಂಟು, ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಉಂಟು ಅಂತಲ್ಲ. ಹಳ್ಳಿಯಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಎಕರೆ ಭೂಮಿ ಇದೆ, ಅವರಿಗೆ ನಾವು RTC ಕೊಟ್ಟಿದ್ದೇವೆ, ಅವರಿಗೆ ಸಮಸ್ಯೆ ಇದೆ ಅಂತ ಹೇಳಿ ನಾವು ಪರಿಹಾರ ಕೊಡ್ತೇವೆ. ಕರೆಕ್ಟಾಗಿ ಆ ಮೀಟಿಂಗ್ ಕೊನೆಯಲ್ಲಿ ಕಸ್ತೂರಿ ರಂಗನ್ ಅವರು ಚೇರ್ಮನ್ ಆಗಿದ್ರು. ಅವರು ಹೇಳಿದ್ರು, ಯಾರು ತಿರಸ್ಕರಿಸುವ ಹಾಗಿಲ್ಲ, ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಹೇಳಿಕೊಂಡು ಪರಿಹಾರ ಮಾಡ್ತೇವೆ. ಮತ್ತೆ ರಿಜೆಕ್ಟ್ ಮಾಡಿ ಪ್ರಯೋಜನ ಉಂಟಾ? ಹಲವರು ಹೇಳ್ತಾರೆ ಸ್ಟೇಟ್ ಗವರ್ಮೆಂಟ್ ರಿಜೆಕ್ಟ್ ಮಾಡಿದ್ರೆ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಸ್ಟೇಟ್ ಗವರ್ಮೆಂಟ್ ಭೂಮಿ ಅಲ್ಲ, ಈಗ ಇವರ ಭೂಮಿ, ಇವರಿಗೆ ಜಮೀನು ಉಂಟು 10 ಎಕರೆ, ಅದರಲ್ಲಿ ಏನು ಕೃಷಿ ಮಾಡಬೇಕು ಅಂತ ಅವರು ಆಲೋಚನೆ ಮಾಡ್ತಾರೆ. ನಾನು ಹೇಳೋದು ಇಲ್ಲ, ಅಲ್ಲಿ ತೆಂಗಿನ ಕೃಷಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳಿದ್ರೆ ಅವ್ರು ಕೇಳ್ತಾರೆ? ಕೇಳೋದಿಲ್ಲ. ನಮಗೆ ಹಕ್ಕು ಇಲ್ಲ, ಅಧಿಕಾರವೂ ಇಲ್ಲ, ರಿಜೆಕ್ಟ್ ಮಾಡುವ ಅಧಿಕಾರ ನಮಗಿಲ್ಲ. ಹಾಗೆ MLA-ಗಳಿರ್ಬೋದು, MP-ಗಳಿರ್ಬೋದು, ಅಧಿಕಾರಿಗಳಿರಬಹುದು. ಈಗ PDO ಇದ್ದಾರೆ, ಇಲ್ಲ ಸಾರಿ ನೀತಿ ಸಂಹಿತೆ, ನಾನು ಯಾಕಂದ್ರೆ ಅವ್ರು ಇರಬಾರ್ದು ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ಅಧಿಕಾರಿಗಳಿಗೆ ಇನ್ನು ಕೆಲವು ಗ್ರಾಮಗಳಲ್ಲಿ ಇದ್ದವರಿಗೂ ನಾನು ಕಳಿಸಿದ್ದೇನೆ, ಇರಬೇಡಿ ಅಂತ ಹೇಳಿದ್ದೇನೆ. ಆದ್ದರಿಂದ ಅವರಿಗೆಲ್ಲ ಇತಿಮಿತಿಗಳಿವೆ. ಅವರಿಲ್ಲಿ ಬಂದು ಕೌತ್ಕೊಂಡು ಅವರು ನಾಳೆ ಅವರ ಜಾಬ್ ಹೋಗ್ಬೋದು ಬಿಟ್ಟು ನಮಗೇನು ಪ್ರಯೋಜನ ಇಲ್ಲ. ಅವರಿಗೆ ಸಮಸ್ಯೆ ಆಗೋದು ಬಿಟ್ಟು ನಮಗೇನು ಪ್ರಯೋಜನ ಇಲ್ಲ. ಪರಿಹಾರ ನಿಮ್ಮ ಕೈಯಲ್ಲಿದೆ. ಬೇರೆ ಏನಾದರೂ ಪ್ರಶ್ನೆ ಇದೆ? ಈಗ ಅವರು ಕೇಳಿದ್ದು ಸರ್ಕಾರ ಮಾಡೋದಿಲ್ಲ. ಸರ್ಕಾರ ಯಾರು? ನಾವು. ಮತ್ತೆ ಅಮ್ಮ ಹಾಲು ಕೊಡೋದಿಲ್ಲ ಅಂತ ಹೇಳ್ಬಾರ್ದು. ಅದಕ್ಕೊಂದು ಗಾದೆ ಇದೆ, ಅಳುವ ಮಗುವಿಗೆ ಹಾಲು ಜಾಸ್ತಿ ಅಂತಲ್ಲ. ಅಳ್ಬೇಕು ನಾವು, ಅಳದಿದ್ರೆ ಸಿಗೋಲ್ಲ. ಕೇಳಿದ್ರೆ ಕೊಡ್ತಾರೆ, ಕೇಳೋದೇ ಇಲ್ಲ ಅಂದರೆ ಹೌದಲ್ಲ. ನೀವೆಲ್ಲ ಈಗ ಸಮಸ್ಯೆ ಮಾಡಿದ್ರೆ MP-ಗಳೆಲ್ಲರೂ ಹೋಗ್ತಾ ಇದ್ರು ಡೆಲ್ಲಿಯಲ್ಲಿ ಮೀಟಿಂಗ್ಗೆ. MP-ಗಳೆಲ್ಲರೂ ಹೋಗ್ತಾ ಇದ್ರು. ನೀವು ಹಿಂದಿನದನ್ನೆಲ್ಲ ನೋಡುವಾಗ ಹಳ್ಳಿಯೊಳಗೆ ಬಂದವರು ಅಯ್ಯೋ ಎಲ್ಲರೂ ಖುಷಿಯಾಗಿದ್ದಾರೆ, ಏನು ನಮಗೆ ಸಮಸ್ಯೆ ಇಲ್ಲ. ಮತ್ತೆ ಅವರೇನು ಹೇಳಬೇಕಲ್ಲಿ ಹೋಗಿ? ನಮ್ಮ ಜನರಿಗೆ ಏನು ಸಮಸ್ಯೆ ಇಲ್ಲ ಅಲ್ವಾ? ನಿಮ್ಮ ಮಕ್ಕಳಿಗೆ ಏನು ಚೆನ್ನಾಗಿದ್ದಾರೆ, ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ, ಏನು ಸೂಪರ್ ಆಗಿದ್ದಾರೆ, ಚೆನ್ನಾಗಿ ಕಲಿತಾರೆ, ಬಾಳ ಆರೋಗ್ಯವಾಗಿದ್ದಾರೆ, ಚುರುಚುರುಕಾಗಿದ್ದಾರೆ, ಗೊತ್ತಿದೆ. ಅಲ್ಲ, ಎಲ್ರಿಗೂ ಮಾಹಿತಿ ಜಾಸ್ತಿ ಇರೋದಿಲ್ಲ, ಎಲ್ರಿಗೂ ಇರೋದಿಲ್ಲ, ಸಂಪೂರ್ಣ ಮಾಹಿತಿ ಇರೋಲ್ಲ. ಅವರಲ್ಲಿ ಕೇಳ್ತಾರೆ, ಮೀಟಿಂಗ್ ಹೋಗ್ತಾರೆ, ಅದರ ಮಾಹಿತಿ ಇರುತ್ತೆ. ಎಲ್ರಿಗೂ ಸಂಪೂರ್ಣ ಮಾಹಿತಿ ಇರೋಲ್ಲ. ಎಷ್ಟೇ ಎಜುಕೇಟೆಡ್ ಆಗಿದ್ರು ಮಾಹಿತಿ ಇರಬೇಕಾಗಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೂ ಅವರಿಗೆ ಜವಾಬ್ದಾರಿ ಇದೆ. ಮಾಹಿತಿ ಇದ್ದವರ ಹತ್ರ ಕೇಳಿ ತಿಳ್ಕೊಂಡು ಆಡಳಿತ ಮಾಡುವಂಥ ಜವಾಬ್ದಾರಿ ಇದೆ. ನಿಮ್ಮ ಬೇರೆ ಏನಾದರೂ ಪ್ರಶ್ನೆ ಇದ್ರೆ ಬೇಗ ಕೇಳ್ಕೊಳ್ಳಿ. ಆದರೆ ಈಗ ಜನರಿಗೆ ಒಂದು ಗೊಂದಲ ಬಂದಿದೆ. ಏನು ಕೇಳಿದ್ರೆ ಅವಾಗ ಹೇಳ್ರಿ ಗ್ರಾಮ ಪಂಚಾಯತ್ ಅನ್ನೋದು ಸುಪ್ರೀಂ ಅಂತ ಹೇಳಿದ್ರಿ. ಈಗ ಏನಾಗಿದೆ ಕೇಳಿದ್ರೆ 2003ರಲ್ಲಿ ಈ ಒಂದು ಏರಿಕೆ ಪ್ರಾರಂಭ ಆಗಿದೆ. ಈಗ ಕೆಲವೊಂದು ರಾಜ್ಯ ಸರ್ಕಾರ ಕೆಲವೊಂದು ಅಧಿಕಾರ ಬರುವಾಗ ಕೆಲವು ಗ್ರಾಮ ಪಂಚಾಯತಿನ ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ ಕೆಲವೊಂದು ವ್ಯವಸ್ಥೆ. ಈಗ ಈಗೀಗ ಆಯ್ತು. ಈಗ ಉದಾಹರಣೆ ಕನ್ವರ್ಷನ್ ನಮ್ಗೆ ಗೊತ್ತೇ ಇಲ್ಲ. 6 ತಿಂಗಳ ಈಚೆಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೂ ಕನ್ವರ್ಷನ್ಗೆ ಅವಕಾಶ ಇಲ್ಲ. ಯಾಕೆ ಕೇಳಿದ್ರೆ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ನಿಮ್ಮ ಪಂಚಾಯತನ್ನು ಹೇರಿಕೆ ಮಾಡಿದೆ ಅಂತ ಹೇಳಿದ್ರು. ಯಾವ ಗ್ರಾಮ ಪಂಚಾಯತಲ್ಲೂ ಕೇಳಿಲ್ಲ ಏನು ಮಾಡಬೇಕು ಏನು ನೋಡಿ. ಇಲ್ಲಿ ಯಾವ ವ್ಯವಸ್ಥೆನೂ ಕೂಡ ಗ್ರಾಮ ಪಂಚಾಯತಲ್ಲಿ ಕೇಳದೆ ಮಾಡ್ತಿರೋದ್ರಿಂದ ಅದೊಂದು ಗೊಂದಲದ ವಾತಾವರಣ ಆಗ್ತಿರ್ತೇವೆ ವಿನ ಇಲ್ಲಿ ಗ್ರಾಮ ಪಂಚಾಯತ್ ಪಾತ್ರ ಏನು ಇರುವುದಿಲ್ಲ. ಇದಕ್ಕೆ ನಾನು ಲಾಯರ್ ಆಗಿ ಉತ್ತರ ಕೊಡ್ತೀನಿ. ಹೋರಾಟಗಾರನಾಗಿ ಉತ್ತರ ಕೊಡ್ತಾ ಇಲ್ಲ, ಲಾಯರ್ ಆಗಿ ಉತ್ತರ ಕೊಡ್ತಾ ಇದ್ದೀನಿ. ನಿಯಮದ ಅರಿವಿಲ್ಲ ಅಂತ ಹೇಳೋದು ಎಕ್ಸ್ಕ್ಯೂಸ್ ಅಲ್ಲ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಅದೇ ನೀವು ಡ್ರೈವಿಂಗ್ ಮಾಡುವಾಗ ಲೈಸೆನ್ಸ್ ಇಲ್ಲದೆ ನಿಮ್ಮನ್ನು ಹಿಡಿದ್ರು, ಅಯ್ಯೋ ಲೈಸೆನ್ಸ್ ಬೇಕಂತ ನಂಗೆ ಗೊತ್ತೇ ಇರಲಿಲ್ಲ ಸರ್ ಅಂದರೆ ಹೇಳಿದ್ರೆ ಆಗೋಲ್ಲ. ಬೆಲ್ಟ್ ಹಾಕಲಿಲ್ಲ, ಬೆಲ್ಟ್ ಹಾಕಬೇಕು ಅಂತ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಆಗೋಲ್ಲ, ಫೈನ್ ಬೀಳುತ್ತೆ. ಹೆಲ್ಮೆಟ್ ಹಾಕಲಿಲ್ಲ, ಅಯ್ಯೋ ಹೆಲ್ಮೆಟ್ ಹಾಕ್ಬೇಕಿಲ್ಲ ನಂಗೆ ಗೊತ್ತೇ ಇಲ್ಲ, ಎಲ್ಲರೂ ಹಾಗೆ ಹೇಳ್ಯಾರಲ್ಲ. ಆದ್ದರಿಂದ ಗಸೆಟ್ ನೋಟಿಫಿಕೇಶನ್ ಆಗಿದೆ. ಗಸೆಟಲ್ಲಿ ನೋಟಿಫಿಕೇಶನ್ ಆದರೆ ಎಲ್ರಿಗೂ ತಲುಪಿತು ಅಂತ ಲೆಕ್ಕ. ಮತ್ತೆ ಸ್ಪೆಷಲ್ ಆಗಿ ಹೇಳಿದ್ದಾರೆ, ಆಯಾಯ ಗ್ರಾಮ ಪಂಚಾಯತ್ಗಳಿಗೆ ಅವರವರ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಕೊಡತಕ್ಕದ್ದು ಅಂತ ಹೇಳಿದ್ದಾರೆ. ಪಾಪ ಗ್ರಾಮ ಪಂಚಾಯತಿಯವರಿಗೆ ಸಿಕ್ಕಿಲ್ಲ. ಈಗ ಅವರಿಗೆ ಮೊನ್ನೆ ಅಲ್ಲಿ ಜಡಕಲ್ ಮುದೂರಿಗೆ ಬಂದ ಮೇಲೆ ಸಾವಿರಾರು ಎಷ್ಟೋ ಜನರು ಮೆಸೇಜ್ ಆಗ್ತಾ ಇದ್ದಾರೆ, ಅದು ಅಡ್ರೆಸ್ ಕೊಡಿ, ಇದು ಫಾರ್ಮ್ಯಾಟ್ ಕೊಡಿ, ಅದು ಮಾಹಿತಿ ಕೊಡಿ. ಅದಕ್ಕೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನಾನು ಬೇಕಾದ್ರೆ ನಂಬರ್ ಕೊಡ್ತೀನಿ, ಏನು ಸಮಸ್ಯೆ ಇಲ್ಲ. ನೀವು ಒಟ್ಟಾಗಿ ಸೇರಿ ಯಾವುದಾದ್ರು ವಾಟ್ಸಪ್ ಗ್ರೂಪ್ ಮಾಡಿ ಒಮ್ಮೆಲೆ ಕೊಡ್ಬೋದಲ್ಲ. ಈಗ ನಾನು ನಿನ್ನೆ ಎಲ್ಲ ಇವತ್ತೆಲ್ಲ ನಾನೇ ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಕಳಿಸ್ತಿದ್ದೆ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ.
ನಾನು ಗ್ರೂಪ್ ಮಾಡಬೇಕಂದ್ರೆ ತುಂಬ ಸಮಸ್ಯೆ, ಎಲ್ಲ ಕಡೆ ಹೋಗುವಾಗ ಆಗುತ್ತೆ. ಆದ್ದರಿಂದ ನಿಮಗೆ ಏನಾದರೂ ಮಾಹಿತಿ ಬೇಕು, ನನ್ನಿಂದ ಆಗೋ ಮಾಹಿತಿಯನ್ನು ಫ್ರೀಯಾಗಿ ಕೊಡ್ತೀನಿ, ಲೀಗಲ್ ಅಡ್ವೈಸನ್ನು. ನೀವು ಏನು ಖರ್ಚು ಮಾಡಬೇಕಾಗಿಲ್ಲ. ಅದಕ್ಕೆ ನನ್ನ ನಂಬರ್ ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ, 944 944 844 1393 844 1393 944 844 1393. ಮತ್ತೆ ಕಾಲ್ ಮಾಡಿದ ಕೂಡಲೇ ನಾನು ಅಟೆಂಡ್ ಮಾಡಲಿಲ್ಲ ಅಂತ ನನಗೆ ಬೈಬೇಡಿ, ಮೆಸೇಜ್ ಬಂದ ಕೂಡಲೇ ನಾನು ನೋಡಲಿಲ್ಲ ಅಂತ ಬೈಬೇಡಿ. ನೋಡಿದ್ರೆ ನಾನು ಥಮ್ಸಪ್ ಕೊಡ್ತೇನೆ, ಅಲ್ಲಿ ನಿಮ್ಗೆ ಸೇವ್ ಮಾಡ್ತೇನೆ. ಇಲ್ಲ ಅಂದರೆ ನೀವು ಏನಾದರೂ ರಿಮೈಂಡ್ ಮಾಡ್ತಾ ಥಮ್ಸಪ್ ಆಗ್ತಾ ಇರಬೇಕು. ಕನಿಷ್ಠ ಪಕ್ಷ ಒಂದು 20,000 ಮೆಸೇಜ್ ಒಂದು ದಿನ ಬರುತ್ತೆ. ಎಲ್ಲ ನೋಡಲಿಕ್ಕೆ ಸಾಧ್ಯವಿಲ್ಲ, ನಮಗೆ ಯಾವ ಸೆಕ್ರೆಟರಿ ಇಲ್ಲ. ಹಲೋ ಸರ್, ಹಲೋ. ದಯವಿಟ್ಟು ಈಗ ಫಾದರ್ ದೂರದ ಕಣ್ಣೂರಿನಿಂದ ನಮ್ಮಲ್ಲಿಗೆ ಬಂದಿದ್ದಾರೆ, ಅವರು ನಮ್ಮ ಜೊತೆಗೆ ಇರ್ತಾರೆ. ಪ್ರಶ್ನೆ ಕೇಳಬೇಕಿದ್ರೆ ಈಗ ಶಾಸಕರು ಫಾದರ್ ಮಾತು ಪ್ರಾರಂಭ ಆಗಲಿಂದ ಬಂದು ತಾಳ್ಮೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ದಾರೆ. ಅವರು ಒಂದೆರಡು ಮಾತನಾಡಿ ತೆರಳಿಕ್ಕಿದ್ದಾರೆ. ದಯವಿಟ್ಟು ಅದಾದ ನಂತರ ಈಗ ನಮ್ಮ ಫಾದರ್ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ. ಹಾಗೆ ಈ ಒಂದು ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನ ಹಿತರಕ್ಷಣಾ ಸಮಿತಿ ವತಿಯಿಂದ ಈ ಒಂದು ಕಸ್ತೂರಿ ರಂಗನ್ ವರದಿಯ ಸಾಧಕ ಬಾಧಕಗಳ ಬಗ್ಗೆ ಏನೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ನೆಚ್ಚಿನ ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳೆಯವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ವಹಿಸಿಕೊಳ್ತಿದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿ ಗೌರವಿಸಿಕೊಳ್ತಿದ್ದೇವೆ. ಈಗ ವೇದಿಕೆಗೆ ಮಾನ್ಯ ಶಾಸಕರು. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಸಲೀಂ ಜೋಸೆಫ್ ಫಾದರ್. ಎಲ್ಲಿ ಸರ್ ನಿಮ್ಮದು ಫಾದರ್? ಮೂಲ ಎಲ್ಲಿ ನಿಮ್ಮದು? ನೇಟಿವ್? ಓಕೆ. ಫಾದರ್ ಏನಾದ್ರು ಒಂದು 10 ವರ್ಷದ ಮೊದಲೇ ಈ ನಮ್ಮನೆ ಭಾಷಣ ನಮಗೆಲ್ಲ ಸಿಕ್ಕಿದೆ. ಬೇರೆ ಯಾವುದು ಬೇಡ, ಫಸ್ಟ್ ಇದನ್ನು ಹೋರಾಟ ಮಾಡ್ಕೊಳ್ತೀವಿ ಸರ್. ಅದು ಯಾವಾಗಲೂ ಹಾಗೆ, ಫಸ್ಟ್ ಇಂಜೆಕ್ಷನ್, 2ನೇ ಇಂಜೆಕ್ಷನ್ ಹಾಗೆ ಕಂಟಿನ್ಯೂ ಕೊಡ್ತಾ ಹೋಗಿ ಡಾಕ್ಟರ್ 10ನೇ ಇಂಜೆಕ್ಷನ್ಗೆ ಗುಣ ಆಪದಂತಿದ್ರೆ 10ನೇ ಇಂಜೆಕ್ಷನ್ಗೆ ಗುಣ ಆಯ್ತಂದು ಎಣಿಸ್ಕೊಂಡು 9 ಇಂಜೆಕ್ಷನ್ ಕೊಟ್ಟದ್ದು ನೆನ್ಪಿರೋದಿಲ್ಲ.